ಹಾಯ್ ಮಾಮ್, ಏನ್ ಸಮಾಚಾರ? ಹೇಗ್ ನಡೀತಾ ಇದೆ ಎಲ್ಲ? ಹಾ ಅಜಯ್, ಎಲ್ಲ ನಾವು ಅನ್ಕೊಂಡಾಗೆ ನಡೀತಾ ಇದೆ. ಹಾ, ಪರವಾಗಿಲ್ವೇ? ಗುಡ್. ವೆದರ್ ನಮ್ಮ ಕಡೆಗೆ ಇದೆ ಅಂತ ಆಯ್ತು. ಭೂಮಿಕಾನು ತವ್ರ ಮನೆಗೆ ಹೋಗಿದ್ದಾಯ್ತು. ಹೋ, ಸೂಪರ್ ಮಾಮ್, ಇಟ್ಸ್ ಅ ಗುಡ್ ನ್ಯೂಸ್ ಅಲ್ವಾ? ಎಲ್ಲಿ ಮಗುಗೆ ನಾವ್ ಏನಾದ್ರೂ ಮಾಡ್ಬಿಡ್ತೀವೋ ಅನ್ನೋ ಬಯಕೆ ಓಡೋಗಿದ್ದಾಳೆ. ಮಹಾಪಲಾಯನ. ಇದು ಪಲಾಯನ ಅಲ್ಲ, ಏನೋ ಪ್ಲಾನ್ ಅಂತ ಅನ್ನಿಸ್ತಾ ಇದೆ ಜೈ. ಪ್ಲಾನ್? ಹಾ, ಅವಳು ಹೋಗ್ತಾ ಜೊತೆಯಲ್ಲಿ ಭಾಗ್ಯನೂ ಕರ್ಕೊಂಡು ಹೋಗಿದ್ದಾಳೆ. ಅದೇನ್ ಪ್ಲಾನ್ ಅಂತ ಗೊತ್ತಾಗ್ತಿಲ್ಲ ಜೈ. ಅವಳಿಗೇನಾದ್ರೂ ವಿಷಯ ಗೊತ್ತಾಯ್ತಾ ಅಥವಾ ಡೌಟ್ ಬಂದಿದ್ಯಾ ಅಂತ. ಸರಿ ಬಿಡು, ಅದೇನಾದ್ರೂ ಆಗ್ಲಿ, ನಾನು ಆಮೇಲೆ ನೋಡ್ಕೋತೀನಿ. ನೀನು ದಿಯಾನ ಕರ್ಕೊಂಡು ಮನೆಗೆ ಬಾ. ವಾಟ್? ಏನಂದ? ದಿಯಾನ್ ಕರ್ಕೊಂಡು ಆ ಮನೆಗ? ಮಾಮ್, ಅಥವಾ ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ ಅಥವಾ ನಾನ್ ತಪ್ಪು ತಿಳ್ಕೊತಾ ಇದೀನ? ನಂಗೆ ಅರ್ಥ ಆಗ್ತಿಲ್ಲ. ಜೈ, ಓವರ್ ಆಕ್ಟಿಂಗ್ ಮಾಡಬೇಡ. ನಾನೇ ಹೇಳ್ತಾ ಇದ್ದೀನಿ, ದಿಯಾನ್ ಕರ್ಕೊಂಡು ಮನೆಗೆ ಬಾ. ಮಾಮ್, ಓವರ್ ಆಕ್ಟಿಂಗ್ ಅಲ್ಲ, ಶಾಕ್ ಅಲ್ಲಿ ಇದೀನಿ ನಾನು. ಏನ್ ಮಾತಾಡ್ತಾ ಇದೀಯಾ? ನಾನು ದಿಯಾನ್ ಕರ್ಕೊಂಡು ಮನೆಗೆ ಬರಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ನನ್ನ ಟೆರರಿಸ್ಟ್ ತರ ನೋಡ್ತಾರ ಅವರು, ಅಂತದ್ರಲ್ಲಿ ಜೊತೆಗೆ ದಿಯಾ ಬೇರೆ. ಅಷ್ಟೇ ಕತೆ. ಬಂದ್ರೆ ಎಲ್ಲಾ ಕಡೆಯಿಂದ ಉರ್ಕೊಂಡು ಚೇಳ್ ಬಿಟ್ಕೊಂಡಂಗೆ ಆಡ್ತಾರೆ ಎಲ್ರೂ. ಬೇಡ 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 ಅಂತ ಕನ್ಸಲ ನಾನು ಕಾಣಕ್ ಹೋಗಲ್ಲ. ನಾನು ಬಂದ್ರೂ ಆ ಅಣ್ಣ ಅನ್ನಿಸ್ಕೊಂಡವನು ಸುಮ್ಮನೆ ಬಿಡ್ತಾನ? ಏ, ಸ್ವಲ್ಪ ನನ್ನನ್ನು ಮಾತಾಡಕ್ ಬಿಡ್ತೀಯೇನೋ? ಮಾತಾಡು. ನಿನ್ ಪಾಡಿಗೆ ನೀನು ಮಾತಾಡ್ತಾ ಹೋಗ್ತಾ ಇದ್ರೆ ಹೇಗೆ? ನನಗೇನು ಬುದ್ಧಿ ಇಲ್ವಾ? ಮನೇಲಿ ನಿಮ್ಮ ಅಣ್ಣ ಇಲ್ಲ, ಅದಕ್ಕೆ ಕರಿತಾ ಇದ್ದೀನಿ. ಮಾಮ್, ಇದ್ರ ಮೊದಲೇ ಹೇಳ್ಬೇಕು ತಾನೆ? ಹೇಳೋದಕ್ಕೆ ನೀನ್ ಬಿಟ್ರೆ ತಾನೆ. ಅದು ಕರೆಕ್ಟ್ ಏನು? ಸರಿ, ಎಲ್ರು ಎಲ್ಲ ಹೋಗಿದ್ದಾರೆ. ಇವನು ನಮ್ಮ ಅಣ್ಣ ದ ಗ್ರೇಟ್ ಎಲ್ಲೋಗಿದ್ದಾನೆ? ಗೌತಮ್ ಮೀಟಿಂಗ್ ಅಂತ ಕೊಚ್ಚಿನ್ಗೆ ಹೋಗಿದ್ದಾನೆ. ಭೂಮಿಕಾ ಆಗ್ಲೇ ತವ್ರ ಮನೆಗೆ ಹೋಗಿದ್ದಾಳೆ. ಇನ್ನು ಅವ್ರು ಬಿಟ್ರೆ ನೀನೇನು ಕೇಳೋರು ಯಾರಿದ್ದಾರೆ ಹೇಳೋ? ರಾಜ ರೋಷವಾಗಿ ಮನೆಗೆ ಬರ್ಬೋದು. ನೀನು ದಿಯಾನ್ ಕರ್ಕೊಂಡು ಬಾರೋ. ನನ್ನ ಸೊಸೆಗೆ ಸತ್ಕಾರ ಅಂತ ಏನೂ ಮಾಡಿಲ್ಲ, ಊಟನೂ ಹಾಕ್ಸಿಲ್ಲ, ಅದಕ್ಕೆ ಕರ್ಕೊಂಡು ಬಾ. ಅಲ್ಲ, ಪ್ಲಾನ್ ಓಕೆ, ಬಟ್ ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ಸುಮ್ಮನೆ ಏನೋ ಮಾಡಕ್ ಹೋಗಿ ಏನೋ ಆದ್ರೆ? ಏನು ಭಯ ಪಡಬೇಡ, ನಾನೆಲ್ಲ ನೋಡ್ಕೋತೀನಿ. ನೀನು ದಿಯಾನ ಕರ್ಕೊಂಡು ಮನೆಗೆ ಬಾ, ನನಗೂ ಖುಷಿ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಲವ್ ಯು. ಬರ್ತೀನಿ. ಸರಿ, ಕಾಯ್ತಾ ಇರ್ತೀನಿ, ಬೇಗ ಬಾ. ಎಷ್ಟು ದಿನ ಅಮ್ಮ, ಎಷ್ಟು ದಿನ ಅಂತ ಹೀಗೆ ಬದುಕಕ್ಕಾಗತ್ತೆ? ಇದೆಲ್ಲದಕ್ಕೂ ಒಂದು ಕೊನೆ ಆಡ್ಬೇಕಲ್ವಾ? ಕಂದ, ನಿಂಗೆ ಯಾರ ಮೇಲಾದ್ರೂ ಡೌಟ್ ಇದೆಯೇನೆ? ಯಾರ ಮೇಲಂತ ಡೌಟ್ ಪಡ್ಲಿಮ್ಮ? ಅಲ್ಲಿರೋರೆಲ್ಲರೂ ಮನೆಯವರೇ ಅಲ್ವಾ? ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದಷ್ಟು ಬೇಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸಿಗ್ಬೇಕು. ನೀನೇನಾದರೂ ಮಾಡ್ಕೋಕಂದ, ಆದರೆ ತುಂಬ ಹುಷಾರಾಗಿರು. ನಿನ್ಗಾಗ್ಲಿ ಮಗುಗಾಗ್ಲಿ ಯಾವ ರೀತಿ ತೊಂದರೆನೂ ಆಗಬಾರ್ದು. ಆಗಲ್ಲ ಅಮ್ಮ, ನೀನು ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡ. ಹಾಂ ಅತ್ತೆ, ಅದಕ್ಕೆ ಎಲ್ಲ ನೋಡ್ಕೊಳ್ತಾರೆ. ಜೊತೆಗೆ ಅಣ್ಣನೂ ಇರ್ತಾನಲ್ವಾ, ಏನು ಪ್ರಾಬ್ಲಮ್ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆಕ್ಚುಲಿ ನೀವು ಕಾಲ್ ಮಾಡಿದ್ರಿ, ಅದಕ್ಕೆ ಹೇಳಿದೆ ನೆನ್ನೆದವರು ಫೋನಲ್ಲಿ ಅಂತ. ಮತ್ತೆ ಏನು ವಿಷಯ? ನಮ್ಮ ಯೋಗಕ್ಷೇಮ ವಿಚಾರಿಸೋದಕ್ಕೆ ಕಾಲ್ ಮಾಡಿದ್ರಾ? ಅದಕ್ಕೂ ಹೌದು, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅಪ್ಡೇಟಾ? ಏನು? ನಾನು ಕೊಚ್ಚಿನ್ಗೆ ಹೊರಟಿದ್ದೀನಿ. ಯಾಕೆ? ಒಂದು ಬಿಸ್ನೆಸ್ ರಿಲೇಟೆಡ್ ಮೀಟಿಂಗ್ ಇತ್ತು, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಓ, ಓಕೆ ಓಕೆ, ಹೋಗಿ ಬನ್ನಿ, ಹುಷಾರು. ನೀವು ಅಷ್ಟೇ ಹುಷಾರು. ಸುಮ್ಮನೆ ಆಚೆ ಈಚೆ ಎಲ್ಲೂ ತಿರ್ಗಾಡಕ್ಕೆ ಹೋಗ್ಬೇಡಿ. ಆನಂದಂಗೆ ಹೇಳಿದ್ದೀನಿ ಆಗಾಗ ಫೋನ್ ಮಾಡ್ತಾ ಇರು ಅಂತ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ಮೈ ಮೆರಿಬೇಡಿ, ಅರ್ಥ ಆಯ್ತಾ? ಓಕೆ. ಆಮೇಲೆ ಇನ್ನೊಂದು ವಿಷಯ, ಇದ್ದಕ್ಕಿದ್ದಾಗೆ ನೀವು ಅತ್ತೆ ಮನೆಗೆ ಹೋದ್ರಲ್ಲ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನನ್ನಿಂದ ಏನೋ ಮುಚ್ಚಿಡ್ತಾ ಇಲ್ಲ ತಾನೇ? ಏನಾದರೂ ಹೇಳೋದಿತ್ತಾ? ಇಲ್ವಲ್ಲ, ಹಾಗೆಲ್ಲ ಏನಿಲ್ಲ. ನಿಮ್ಗೆ ಯಾಕೆ ಹಾಗೆ ಅನಿಸ್ತದೆ? ನೀವು ಸುಮ್ಮನೆ ಓವರ್ ಥಿಂಕಿಂಗ್ನ ಓವರ್ ಆಗಿ ಯೋಚನೆ ಮಾಡ್ತಿದ್ದೀರಾ. ನಿಜವಾಗ್ಲೂ ಏನೂ ಇಲ್ಲ ತಾನೇ? ಗೌತಮ್ ಅವರೇ ಹೇಳಿದ್ನಲ್ಲ, ಏನೂ ಇಲ್ಲ ಅಂತ.
ನೋಡಿ, ನೀವು ಮೀಟಿಂಗ್ ಅಂತ ಹೊಟ್ಟಿದ್ದೀರಾ, ಆರಾಮಾಗಿ ಹೋಗಿ ಬನ್ನಿ. ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಸರಿ, ನಾನು ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಓಕೆ, ಟೇಕ್ ಕೇರ್. ಯಾ ಯು ಟು ಟೇಕ್ ಕೇರ್. ಬಾಯ್ ಬಾಯ್. ಬಾಯ್. ಮನೇಲಿದ್ರೆ ಅಕ್ಕಾರೆ ಅಂತ ಬಾಲಿದ ಥರ ಹಿಂದಿಂದನೇ ಬರ್ತಾಳೆ. ಅಂದಾಗ್ಲಿಂದ ಒಂದು ಫೋನ್ ಮಾಡಿಲ್ಲ, ಮಾಡ್ತೀನಿ. ಹಲೋ ಅಕ್ಕರೆ. ಮಲ್ಲಿ, ಏನ್ ಮಾಡ್ತಿದ್ದೀರಾ ಮೇಡಮ್? ಏನೂ ಇಲ್ಲ, ಸುಮ್ಮನೆ ಕುಂತೀವ್ನಿ. ಯಾಕೆ ವಾಯ್ಸ್ ಡಲ್ ಹೊಡಿತಿದೆ? ಏನಾಯ್ತು? ಓ, ನಾನು ಮಗು ತವ್ರ ಮನೆಗೆ ಬಂದಿದ್ದೀವಿ ಅಂತ ಒಬ್ಳೆ ಬೇಜಾರಾಗ್ತಿದ್ಯಾ? ಹಾಗೇನೂ ಇಲ್ಲ. ಮತ್ತೆ ಏನಾಯ್ತು? ಯಾಕೆ ಮೌನ್ಗೋರಿ ಆಗ್ಬಿಟ್ಟಿದ್ಯಾ? ಹಾಗೇನೂ ಇಲ್ಲ ಅಕ್ಕರೆ, ಸುಮ್ಮನೆ ಕುಂತೀವ್ನಿ. ಏಯ್, ನಿಜ ಹೇಳು, ಏನಾಯ್ತು ಅಂತ? ಇಲ್ಲ ಅಕ್ಕರೆ, ನಾನು ಆರಾಮಾಗೇ ಇವ್ನಿ. ನನಗೆ ಗೊತ್ತು ನೀನು ಆರಾಮಾಗಿಲ್ಲ ಅಂತ. ಏನಾಯ್ತು ಅಂತೇಳು. ಬೇಜಾರಾಗ್ತಿದ್ಯಾ? ಏನ್ ಮಾಡ್ಲಿ ಹೇಳ? ಬೇಡ, ಅವರಲ್ಲಿ ಖುಷಿಯಾಗಿದ್ದಾರೆ. ಅವ್ರ ಖುಷಿನ ಯಾಕೆ ಹಾಳು ಮಾಡ್ಲಿ? ಏನು ಆ ಕಡೆಯಿಂದ ಯಾವ ಸೌಂಡೇ ಬರ್ತಿಲ್ವಲ್ಲ? ಹಾ ಹೇಳಿ ಅಕ್ಕರೆ. ಅಲ್ಲ ಅಮ್ಮ, ನಾನು ಹೇಳೋದಲ್ಲ, ನೀನ್ ಹೇಳೋದು. ಆಗ್ಲಿಂದ ಕೇಳ್ತಿದ್ದೀನಿ, ಏನಾಯ್ತು ಹೇಳು. ಅಯ್ಯೋ ಅಕ್ಕರೆ, ನಾನು ಹೇಳಿದ್ನಲ್ಲ, ನಾನು ಆರಾಮಾಗೇ ಇವ್ನಿ. ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಅಯ್ಯೋ, ಸುಧಾಕ ಕರಿತಾ ಇದ್ದಾರೆ, ನಾನು ನಿಮಗೆ ಆಮೇಲೆ ಮಾಡ್ತೀನಿ. ಮಲ್ಲಿ ಇವಳು ಡಲ್ ಆಗಿದ್ದಿದ್ದಂತೂ ಸತ್ಯ. ಏನಾಯ್ತಂತಾನೂ ಹೇಳಿಲ್ಲ. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ?